ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಈ ಕನ್ನಡ ನಟ ನಟಿಯರ ವಿರುದ್ಧ ಆರ್ ಅಶೋಕ್ ಅವರು ಕೆಂಡ ಕಾರ್ತಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. CWMA ಆದೇಶದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಆರ್ ಅಶೋಕ್ ಅವರು ನಟ ನಟಿಯರ ವಿರುದ್ಧ ಕೆಂಡ ಕಾರಿದ್ದಾರೆ. ತಮಿಳುನಾಡಿಗೆ 4 TMC ಕಾವೇರಿ ನೀರು ಬಿಡಬೇಕು ಅನ್ನೋ CWMA ಆದೇಶ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕಿಳಿದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಈ ವೇಳೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಕನ್ನಡ ಚಿತ್ರರಂಗದ ನಟ ಮತ್ತು ನಟಿಯರ ವಿರುದ್ಧ ಕೆಂಡವನ್ನ ಕಾರಿದ್ದಾರೆ. ಪ್ರತಿಭಟನೆಗೆ ಸಿನಿಮಾದವರು ಬರಲ್ಲ. ಮಂಡ್ಯದಲ್ಲಿ ಕಾವೇರಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಆದರೆ ಯಾವ ನಟ ನಟಿಯರು ಇಲ್ಲಿಗೆ ಬರೋದೇ ಇಲ್ಲ. ಈ ವೇಳೆ ಮಾತನಾಡಿದಂತಹ ಆರ್ ಅಶೋಕ್ ಅವರು ನಟ ನಟಿಯರ ವಿರುದ್ಧ ಕೆಂಡವನ್ನ ಕಾರಿದ್ದಾರೆ. ಸಿನಿಮಾದವರಿಗೆ ಸಿನಿಮಾ ಮಾತ್ರ ಓಡಬೇಕು, ಪ್ರತಿಭಟನೆಗೆ ಸಿನಿಮಾದವರು ಬರಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಸರ್ವಪಕ್ಷ ಸಭೆ ಒಂದು ನಾಟಕೀಯ ಅಷ್ಟೇ. ಮುಂದುವರೆದು ಮಾತನಾಡಿದಂತಹ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರ ಎಲ್ಲ ಮುಗಿದ ಮೇಲೆ ಸರ್ವಪಕ್ಷ ಸಭೆಯನ್ನ ಕರೆದಿದೆ. ಸರ್ವಪಕ್ಷ ಸಭೆ ಒಂದು ನಾಟಕೀಯ ಅಷ್ಟೇ. ಪ್ರತಿಯೊಂದಕ್ಕೂ ಮೋದಿ ಬಳಿ ಮಾತನಾಡಿ ಅಂತಾರೆ. ರಾಹುಲ್ ಗಾಂಧಿ ಏನ್ ಮಾಡ್ತಿದ್ದಾರೆ? ತಮಿಳುನಾಡಿನ CM ಜೊತೆ ರಾಹುಲ್ ಗಾಂಧಿಗೆ ಮಾತನಾಡಲು ಹೇಳಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 11ರಂದು ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬರ್ದಲ್ಲೂ ಕೂಡ ತಮಿಳುನಾಡಿಗೆ 4 TMC ಕಾವೇರಿ ನೀರು ಬಿಡಬೇಕು ಅಂತ CWMA ನೀಡಿರುವಂತಹ ಆದೇಶದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಯಾಕೆಂದ್ರೆ ನಮಗೆ ನೀರಿಲ್ಲ ಅಂತಂದ್ರೆ ಹೆಂಗ್ ಬಿಡೋದಕ್ಕೆ ಸಾಧ್ಯ? ಬರಗಾಲದಲ್ಲೂ ಕೂಡ ನೀವು ನೀರು ಕೊಡಿ ಅಂತ ಹೇಳ್ತಿದ್ದೀರಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. CWMA ನಿರ್ಧಾರವನ್ನ ಖಂಡಿಸಿ ಆಗಸ್ಟ್ 11ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿವೆ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಮಾತನಾಡಿದರೆ, ಇದೆಲ್ಲ ಮಾಡೋದ್ರಿಂದ ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಇದನ್ನೆಲ್ಲ ಕೂತು ಮಾತಾಡಬೇಕು, ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಅಂತ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದಂತಹ ವಿವಿಧ ಕನ್ನಡ ಸಂಘಟನೆಗಳ ನಾಯಕರು ಬಂದ್ ನಡೆಸುವ ಬಗ್ಗೆ ಒಮ್ಮತದ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗ್ತಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ CWMA ಆದೇಶವನ್ನ ವಿರೋಧಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ದಲಿತ ಹಾಗೂ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದು, ರೈತರ ಪ್ರತಿಭಟನೆಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬೆಂಬಲವನ್ನ ನೀಡಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕೂತು ಪ್ರತಿಭಟನೆ ನಡೆಸಿದ್ರು. ಇನ್ನು ಕಾವೇರಿ ಹೋರಾಟದಲ್ಲಿ ತುಮಕೂರಿನ ತಿಮ್ಮಲಾಪುರದ ಶತಾಯುಷಿ 104 ವರ್ಷದ ವೃದ್ಧೆ ಶಿವಮ್ಮ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇನ್ನು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಬಳಿ ರೈತರಿಂದ ಗಂಟೆ ಚಳುವಳಿಯನ್ನ ನಡೆಸಿದ್ರು. CWMA ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಬಿಡೋದು ಹೇಗೆ? ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಕರ್ನಾಟಕದ ಜನರನ್ನ ಉಳಿಸಿ ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.